ಈ ಬಾರಿ MP ಎಲೆಕ್ಷನ್ ಬರ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ MP ಎಲೆಕ್ಷನ್ ಡಿಕ್ಲೇರ್ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಆಗತ್ತೆ. ನಿಮ್ಮ ಜಿಲ್ಲೆಯ ಈ ಇಬ್ಬರು ಅಭ್ಯರ್ಥಿಗಳು ನಿಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಕೈ ಹಿಡಿಬೋದು ಜನರು ಅಂತ ಅನಿಸುತ್ತೆ? ಅಂಜಲಿ ನಿಂಬಾಳ್ಕರ್ ಅವರನ್ನು ಈ ಬಾರಿ ಕೈ ಹಿಡಿತಾ ಇದ್ದಾರೆ. ಯಾಕೆ ಅಂತ? ನಮ್ಮ ಸರ್ಕಾರದ ಯೋಜನೆ ಪ್ರತಿಯೊಂದು ಮನೆಗೂ 5 ಗ್ಯಾರಂಟಿ ಯೋಜನೆ ಪ್ರತಿಯೊಬ್ಬರ ಮನೆಗೂ ತಲುಪಿದೆ. ಕೆಲವು ಬಸ್ ಪ್ರಯಾಣ ಮಾಡುವವರಿಗೆ ಕರ್ನಾಟಕ ರಾಜ್ಯದಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಎಲ್ಲರಿಗೂ ಒಳ್ಳೆಯ. ಈಗ ಗ್ಯಾರಂಟಿಗಳಿಂದ ಎಷ್ಟು ಉಪಯೋಗ ಆಗಿದೆ? ಗ್ಯಾರಂಟಿ ಯೋಜನೆಯಲ್ಲಿ ಪ್ರಥಮವಾಗಿ ಗೃಹಲಕ್ಷ್ಮಿ ಪ್ರತಿಯೊಂದು ಮನೆಯ ಗೃಹಿಣಿಯರಿಗೂ 2,000 ರೂಪಾಯಿ ಬರ್ತಾ ಇದೆ. ಅದರಿಂದ ಜನ ತುಂಬ ಖುಷಿಯಿಂದ ಇದ್ದಾರೆ. ಅದೇ ರೀತಿ ಅನ್ನಭಾಗ್ಯ, ಸಿದ್ದರಾಮಯ್ಯನವರು ಕೊಟ್ಟಂಥ ಅನ್ನಭಾಗ್ಯ, ಪ್ರತಿಯೊಂದು ಕುಟುಂಬಕ್ಕೂ ಅನ್ನಭಾಗ್ಯದಿಂದ ಪ್ರತಿಯೊಬ್ಬರು ಹಸಿವು ಮುಕ್ತ ರಾಜ್ಯವನ್ನಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಆ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ಕೈ ಹಿಡಿಲಿಕ್ಕೆ ಎಲ್ಲ ಜನ ತಯಾರಲ್ಲಿದ್ದಾರೆ. 10 ವರ್ಷದ BJP ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ನೀವು? 10 ವರ್ಷದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ವಿಫಲವಾಗಿದೆ. ಇದ್ದಂಥ ಕಾಂಗ್ರೆಸ್ ಸರ್ಕಾರ ತಂದಂಥ ಎಲ್ಲ ಯೋಜನೆಗಳನ್ನು ಮಾರಾಟ ಮಾಡಿದೆ. ಈಗ ರೈಲ್ವೆ, ವಿಮಾನಯಾನ ಎಲ್ಲವನ್ನೂ ಸಹ ಮಾರಾಟ ಮಾಡಿದೆ. ಈ ಬಾರಿ ಬದಲಾವಣೆ ಬೇಕಾ ಸರ್ ನಿಮ್ಮ ಜಿಲ್ಲೆಗೆ? ಬದಲಾವಣೆ ಗಾಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತುಂಬ ಬೀಸ್ತಾ ಇದೆ. ಅನಂತಕುಮಾರ್ ಹೆಗಡೆ ಅವರು ಇದ್ರು, ಏನು ಕೆಲಸ ಮಾಡಿದ್ರು ಅಭಿವೃದ್ಧಿ? ಅನಂತಕುಮಾರ್ ಹೆಗಡೆ ಅವರು ಈ ಜಿಲ್ಲೆಗೆ 5 ಬಾರಿ ಸಂಸದರಾಗಿ ಶೂನ್ಯ ಪ್ರಗತಿಯಲ್ಲಿ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಆಗಬೇಕಿತ್ತು? ಇಲ್ಲಿ ಮುಖ್ಯವಾಗಿ ಅತಿಕ್ರಮಣದಾರರಿದ್ದರು. ಅವರ ಸಮಸ್ಯೆ ಇವತ್ತಿನವರೆಗೂ ಬಗೆಹರಿಸುವಲ್ಲಿ ವಿಫಲರಾಗಿದ್ದಾರೆ. ಈಗ ಅಂಜಲಿ ನಿಂಬಾಳ್ಕರ್ ಅವ್ರು ಗೆಲ್ಲಿಸ್ತೀನಿ ಅಂದ್ರಿ, ಅವ್ರು ಬಂದರೆ ಮಾಡ್ತಾರೆ ಅನ್ನೋ ಭರವಸೆ ಇದೆಯಾ? ತುಂಬ ಭರವಸೆ ಇದೆ. ಅವರು ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ಕಿತ್ತೂರು ಖಾನಾಪುರದಲ್ಲಿ ತುಂಬ ಅಭಿವೃದ್ಧಿ ಕೆಲಸವನ್ನು ಅಂಜಲಿ ನಿಂಬಾಳ್ಕರ್ ಮಾಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಈ ಬಾರಿ ಮತಗಳಾಗ್ಬೋದಾ? ತುಂಬ ವರ್ಚಸ್ಸು ಚೇಂಜ್ ಆಗಿದೆ. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಯೋಜನೆಗಳು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಮನೆಗೂ ಸಮರ್ಪಕವಾಗಿ ಮುಟ್ಟಿದೆ. ಕಳೆದ 5 ಅವಧಿಯಲ್ಲಿ ಅನಂತಕುಮಾರ್ ಹೆಗಡೆ ಅವರು ಗೆಲ್ತಿದ್ರು. ಒಂದು ರೀತಿಯಲ್ಲಿ BJP ಭದ್ರಕೋಟೆ ಅಂತ ಒಂದು ಅಭಿಪ್ರಾಯ ಸೃಷ್ಟಿಯಾಗಿತ್ತು. ನೀವೇನು ಹೇಳ್ತೀರಾ? ಈ ಜಿಲ್ಲೆ BJPಯ ಭದ್ರಕೋಟೆ ಅಲ್ಲ, ಆದರೆ ಸುಳ್ಳಿನಿಂದ ಇಲ್ಲಿಯ ಮತದಾರರನ್ನು ವಂಚಿಸ್ತಾ ಇದ್ದರು. ಆ ರೀತಿಯಲ್ಲಿ ಅವರು 5 ಬಾರಿ MP ಆಗಿದ್ದಾರೆ. ಹಾಗಾದರೆ ಈ ಕಾಗೇರಿ ಅವರಿಗೆ ಕೊಟ್ಟಿದ್ದಾರೆ. ಕಾಗೇರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಾಗೇರಿಯವರು 5 ಬಾರಿ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಸ್ಪೀಕರ್ ಆಗಿದ್ದಾರೆ. ಆದರೆ ಅಭಿವೃದ್ಧಿಯಲ್ಲಿ ಶೂನ್ಯ. ಯಾವುದೇ ರೀತಿಯ ಅಭಿವೃದ್ಧಿ ಶಿರ್ಷೆಯಲ್ಲಿ ಆಗಲಿಲ್ಲ. ಆ ರೀತಿಯಲ್ಲಿ ಸ್ಪೀಕರ್ ಇದ್ದಾಗಲೂ ಇಲ್ಲಿ ಅವರನ್ನು ಸೋಲಿಸಿದ್ದಾರೆ. ಇಲ್ಲಿ ಹೆಚ್ಚು ಯಾವ ಸಮುದಾಯಗಳಿದ್ದಾವೆ ಸರ್? ಇಲ್ಲಿ ಪ್ರಬಲವಾಗಿ ನಾಮದಾರಿ ಸಮಾಜದವರು ಇದ್ದಾರೆ. ನಾಮದಾರಿ ಸಮಾಜದವರು ದೇವರಾಜ್ ನಾಯ್ಕರ ನಂತರ ನಾಮದಾರಿ ಸಮಾಜದವರಿಗೆ ಇವತ್ತಿನವರೆಗೂ ಯಾವ ಪಕ್ಷದಲ್ಲೂ ಟಿಕೆಟ್ ಸಿಗಲಿಲ್ಲ. ಆದರೆ ಹಿಂದುಳಿದ ವರ್ಗದವರು ಅಂಜಲಿ ನಿಂಬಾಳ್ಕರ್ ಇದ್ದಾರೆ. ಅವರಿಗೆ ಈ ಸಲ ಹಿಂದುಳಿದವರು ಮತ ಕೊಡ್ತಾ ಇದ್ದಾರೆ. ನಾಮದಾರಿ ಸಮಾಜದವ್ರು ಕೈ ಹಿಡಿತೀರಾ? ಕೈ ಹಿಡಿತಾರೆ, ಪಕ್ಕ ಕೈ ಹಿಡಿತಾರೆ. ಏನಾಗಬೇಕು ನಾಮದಾರಿ? ಈಗ ಅವ್ರು ಗೆದ್ದು ಬಂದರೆ ನಾಮದಾರಿ ಸಮಾಜಕ್ಕೆ ಏನು ಕೆಲಸ ಆಗಬೇಕಾಗತ್ತೆ? ಈ ಜಿಲ್ಲೆಗೆ ಸುಸಜ್ಜಿತವಾದಂಥ ಆಸ್ಪತ್ರೆ ಬೇಕಾಗಿದೆ. ಹಾಗೆ ಅತಿಕ್ರಮಣದಾರರಿಗೆ ಪಟ್ಟ ವ್ಯವಸ್ಥೆಯನ್ನು ನೀಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ.